ಸೊ ಅದಕ್ಕೆ ನನಗೆ ಕೆಲವರು ಇನ್ಸ್ಟಾದಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಜೆಂಡರ್ ಅಂಡ್ ಸೆಕ್ಷುವಲ್ ಮೈನಾರಿಟೀಸ್ ಅಂದ್ರೆ ಏನು, ಅಥವಾ ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತರ ಅಂದ್ರೆ ಏನು ಅಂತ ನನಗೆ ಕ್ವಶನ್ ಕೇಳಿದ್ರು. ಸೊ ಅದಕ್ಕೆ ನನ್ನ ಆನ್ಸರ್ ಬಂದ್ಬಿಟ್ಟು ಜೆಂಡರ್ ಅಂಡ್ ಸೆಕ್ಷುವಲ್ ಮೈನಾರಿಟೀಸ್ ಅಂದ್ರೆ ಹುಟ್ಟಿದಾಗಿಂದ ನಾವು ಹುಟ್ಟಿದ್ದು ಒಂದು ಜೆಂಡರ್ ಆದ್ರೆ ಕಾಲಕ್ರಮೇಣ ನಮ್ಮ ಒಂದು ಮನಸ್ಸಿನ ಸ್ಥಿತಿ ಬದಲಾಗಿ ಅಥವಾ ನಮ್ಮ ಒಂದು ಫೆಮಿನೈನಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ನಮ್ಮ ಒಂದು ಜೆಂಡರ್ ನ ಚೇಂಜ್ ಮಾಡ್ಕೊಳ್ಳೋದೇ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಕರಿತೀವಿ. ಅಲ್ಪಸಂಖ್ಯಾತರು ಅಂದ್ರೆ ನಮ್ಮ ಒಂದು ಸಮುದಾಯ ಚಿಕ್ಕ ಸಮುದಾಯ, ಪುಟ್ಟ ಸಮುದಾಯ, ಅದಕ್ಕೆ ಅಲ್ಪಸಂಖ್ಯಾತರು ಅಂತ ಕರಿತೀವಿ. ಅದು ಪ್ಲಸ್ ಇನ್ನೊಂದು ಎಕ್ಸ್ಪ್ಲನೇಷನ್ಸ್ ಹೇಳ್ಬೇಕಂದ್ರೆ ನಮ್ಮ ಒಂದು ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತರಲ್ಲಿ ನಾವು ಟ್ರಾನ್ಸ್ಜೆಂಡರ್ ವುಮೆನ್ಸ್ ಮಾತ್ರ ಬರಲ್ಲ. ಸೊ ನಮ್ಮ ಒಂದು ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತರಲ್ಲಿ ಗೇಸ್, ಬೈಸೆಕ್ಷುವಲ್ಸ್, ಟ್ರಾನ್ಸ್ ವುಮೆನ್ಸ್, ಟ್ರಾನ್ಸ್ ಮೆನ್ಸ್, ಇಜಿಡಾ ಸಮುದಾಯ, ಈ ತರ ತುಂಬಾ ಜೆಂಡರ್ಸ್ ಬರ್ತಾರೆ. ಸೊ ಆ ಒಟ್ಟಾರೆ ಸಮುದಾಯವನ್ನ ಜೆಂಡರ್ ಅಂಡ್ ಸೆಕ್ಷುವಲ್ ಮೈನಾರಿಟೀಸ್ ಅಂತ ಕರಿತೀವಿ. ನೀವು ನೋಡ್ಬೋದು LGBTQ+, ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. LGBTQ+, ಅಂದ್ರೆ ಲೆಸ್ಬಿಯನ್ಸ್, ಗೇಸ್, ಟ್ರಾನ್ಸ್, ಕ್ವಿಯರ್, ಈ ತರ ಒಂದು ಸಮುದಾಯಗಳ ಒಟ್ಟಾರೆಯಾಗಿ ಹೇಳೋದಾದ್ರೆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಕರಿತೀವಿ, ಅಥವಾ ಜೆಂಡರ್ ಅಂಡ್ ಸೆಕ್ಷುವಲ್ ಮೈನಾರಿಟೀಸ್ ಅಂತ ಕರಿತೀವಿ. ಸೊ ಹಾಗಾಗಿ ನಾನು ಅದಕ್ಕೆ ಆತರ ಕ್ಯಾಪ್ಷನ್ ಅಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಅಥವಾ ಜೆಂಡರ್ ಅಂಡ್ ಸೆಕ್ಷುವಲ್ ಮೈನಾರಿಟೀಸ್ ಅಂತ ನಾನು ಕ್ಯಾಪ್ಷನ್ ಅಲ್ಲಿ ಬರೆದ್ಬಿಟ್ಟು ನಾನು ಅಪ್ಲೋಡ್ ಮಾಡಿರ್ತೀನಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಇಲ್ಲಿದೆ, ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ನೋಡಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಅಂದ್ರೆ ಏನು, LGBTQ+, ಅಂದ್ರೆ ಏನು, ಈ ಒಟ್ಟಾರೆ ಸಮುದಾಯವನ್ನ ನಾವು ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಕರಿತೀವಿ. ನಮ್ಮ ಸಮುದಾಯದಲ್ಲಿ ಟ್ರಾನ್ಸ್ ವುಮೆನ್ಸ್ ಮಾತ್ರ ಇರೋದಿಲ್ಲ. LGBTQ ಅಂದ್ರೆ ಲೆಸ್ಬಿಯನ್ಸ್, ಗೇಸ್, ಟ್ರಾನ್ಸ್ ವುಮೆನ್ಸ್, ಟ್ರಾನ್ಸ್ ಮೆನ್ಸ್, ಕೋತಿ, ಇಜ್ಡಾ, ಮಾರ್ಲಾಡೀಸ್, ಈ ತರ ತುಂಬಾ ಸಮುದಾಯಗಳನ್ನು ಒಟ್ಟಾರೆಯಾಗಿ ಸೇರಿ ಯಾರು ತಮ್ಮ ಲಿಂಗತ್ವದಿಂದ